ಒಂದು ಬಿದ್ದೈತಿ 10 ಕಪ್ಪೆಗಳಿಗೆ. ಹೆಣ್ಮಗು ಆಗೈತಿ ನಿನಗೆ ಇಷ್ಟ ಆಯ್ತಿಲ್ಲ ಅಂತ ಈ ಥರ ಕೇಳ್ಬಿಟ್ಲು. ಏನು ಹೇಳ್ಬೇಕು ಆ ಮಾತಿಗೆ? ಅಷ್ಟಕ್ಕೂ ಯಾರ ಅಂತಾರಂತ ನಾವೇ ತಲೆ ಕೆಡ್ಸ್ಕೊಳ್ಳೋದು. ಜರ್ನಿ ಸ್ಟಾರ್ಟ್ ಆಗೋದು ಈಕಿಂದು ಪ್ರೆಗ್ನೆನ್ಸಿ ಜರ್ನಿಯಿಂದ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ನಮ್ಮ ಬೀಗರು ರಾಜು ಬೀಗರು ಏನು ಮಾಡಿದ್ರು, ಪಟ್ನ ಆಂಬುಲೆನ್ಸ್ ಎಲ್ಲ ಸಜ್ಜು ಮಾಡಿ ಇಟ್ಟಿದ್ದೆ. ನಾ ಬರೋದ್ರೊಳಗೆ ಹೇಳಿ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಅಂಡ್ ಮಿಸಸ್ ಯೂಟ್ಯೂಬ್ ಚಾನಲ್. ಓಕೆ, ವ್ಲಾಗ್ನ ಸ್ಟಾರ್ಟ್ ಮಾಡುವ. ಇವತ್ತು ಏನಂದ್ರೆ, ಇವತ್ತು ವ್ಯಾಕ್ಸಿನ್ ಹಾಕಕ್ಕೆ ಬಂದಾರೆ ನಮ್ಮ ಮನೆ ಹತ್ರ ಅಂಗನವಾಡಿದು. ಪಾಪಗೆ 2 ತಿಂಗಳದ್ದು ವ್ಯಾಕ್ಸಿನ್ ಹಾಕ್ಸ್ಬೇಕು. ಅದಕ್ಕೆ ಆಮೇಲೆ ವ್ಯಾಕ್ಸಿನ್ ಹಾಕ್ಸಿದ ಮೇಲೆ ಜಳಕ ಮಾಡ್ಸೋಕೆ ಬರೋಲ್ಲ ಅಂಥೇಳಿ ನಾವು ಹೀಗೆ ಜಳಕ ಮಾಡ್ಸೋಗ್ತೀವಿ. ಆಕೆಗೆ ಎರಡು ಜಳಕ ಮಾಡಿಸಿ ಕರ್ಕೊಂಡು ಹೋಗ್ತೀವಿ. ಆಮೇಲೆ ವ್ಯಾಕ್ಸಿನ್ ಹಾಕ್ಸ್ಬಿಡ್ತೀವಿ. ಹಂಗೆ ನಿತ್ಯ ಬಿಡ್ತಾಳೆ. ನಿದ್ದೆಗಣ್ಣ ಓಡಿಸ್ಬೇಕು. ಪಾಪಕ್ಕೆ ಗೊತ್ತಿಲ್ಲ, ನನಗೆ ಇಂಜೆಕ್ಷನ್ ಮಾಡ್ತಾರೆ ಅನ್ನೋ ತಲೆಯಾಗ ನಗ ಗೊತ್ತಾಳಕ್ಕೆ. ಆಮೇಲೆ ಪಾಪ ಅಳ್ತಾಳೆ. ಇರಲಿ, ಸ್ವಲ್ಪ ಎಣ್ಣೆ ಬಿಸಿ ಮಾಡಾಕ್ತೀನಿ ಇದ್ರಾಗ, ನೀರಾಗ ಬಿಸಿನೀರಿಟ್ಟು. ಸ್ವಲ್ಪ ಗುಂಡಿಗೆ ದೊಡ್ಡ ತರ್ಬೇಕು ನಾವು, ಬೆರೆಸಾಕ ನೀರು ಜಾಸ್ತಿ ಬೇಕು ಜಳಕ ಮಾಡ್ಸಕ್ಕೆ. ಹೇಳವ ಎಂತ ಮಜೆಲ್ಲದು ಡೈಪರ್ ಕೆಲಸ ನಾವು. ಅದರ ಬಾ ಜಲ್ದಿ ಬಾ. ಇದಕ್ಕೂ ಇಷ್ಟು ಲೇಟ್ ಮಾಡೋದು? ಅಲ್ಲಿ ಇಷ್ಟು ಬಾ ಅಂತ ಕರೆದು. ಏಯ್ ಬಾ, ಬಾಗ್ಲ ಕೀಲಿ ಹಾಕೋದು ಕೂತೆ ಅಂದೆ. ಇಷ್ಟೊತ್ತನ ಜಳಕ ಮಾಡ ಪಾಪ ಮಕ್ಕೋಬೇಕಂದ್ರೆ ಇಂಜೆಕ್ಷನ್ ಬೇಕಾಗಿ ಎಷ್ಟು ಬಿಡ್ತಾರಲ್ಲ? 3 ಅಲ್ಲ 2. ಜಾಸ್ತಿ ಮಾಡಿದ್ರು ಲೆಕ್ಕಿಲ್ಲ. ಆದ್ರೆ ಒಂದು 2 ಅಂತೂ ಮಿನಿಮಮ್ ಮಾಡಿದ್ರು. ಎಲ್ಲರೂ ಮಾಡತ್ತ, ಎಲ್ಲರೂ ಒಬ್ಬೊಬ್ರು ಹೋಗಿರ್ತಾರೆ ತಾಯಿದಾರ. ನಾವು ಇಬ್ಬರು ಹೊಂಟಿವಿ, ಅಪ್ಪ ಇಬ್ಬರು ಹೊಂಟಿವಿ. ಏನ್ರಿ ಇಬ್ಬರು ಸೇರಿ ಬರ್ತೀರಲ್ಲ? ಒಳ್ಳೆ ತಾಯಿ ಕಾಳು ಆಮೇಲೆ ಬರ್ತೀನಿ ನಡಿ. ಪಾಪ ಚಲೋ ಬೆಳೀತಿ ಇಂಜೆಕ್ಷನ್. ಒಂದು ಬಿದ್ದೈತಿ 10 ಕಪ್ಪೆಗಳಿಗೆ. ಬರ್ತಾವೆ ಅಂದಾರ. ಸೊ ನಾವು ಹಾಂ ಬರೋ ಚಾನ್ಸಸ್ ಇರ್ತೈತಿ. ಡ್ರಾಪ್ಸ್ ಹಾಕ್ತಾರೆ, ಏನದು ಸಿರಪ್ ಹಾಕ್ತೀವಿ ಅಂದ. ಅಂತ ಪಾಪ ಹುಡುಗಿ ನೋಡ್ಯಾರ, ಪಾಪ ಮುಖ ನೋಡಿ ನನಗೆ ಒಂಥರ ಅನ್ಸಿದೆ. ಬೇರೆ ಹುಡುಗರು ನೋಡಿನವ ಇಷ್ಟು ಪಪ್ಪಟ್ಟು ಯಾರು ಮಾಡಲ್ಲ. ಬೇರೆ ಕಮೆಂಟ್ಸು ಭಾಳ ಅವಾಗ್ಲಿಂದ ಬರಾಗುತ್ತಿತ್ತು. ಡೆಲಿವರಿ ಸ್ಟೋರಿ ಹೇಳ್ರಿ ಅಂತೇಳಿ. ನಿಮ್ಗಂತೂ ಅಲ್ಲಿ ಹೋದ್ಮೇಲೆ ಅಂತೂ ಪ್ರತಿಯೊಂದು ಆಲ್ಮೋಸ್ಟ್ ವಿಡಿಯೋ ಮಾಡಿ ಇದು ವ್ಲಾಗ್ ಪ್ರತಿಯೊಂದು ಅಪ್ಡೇಟ್ಸ್ ಕೊಡ್ತೀನಿ. ಬಟ್ ಅದೆಲ್ಲ ಸೇರಿ ಒಂದು ಪ್ಯಾಕೇಜ್ ಒಳಗೆ ಈ ಒಂದು ನೀವು ನೋಡಿರಿ, ಅದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತಂತ. ಜರ್ನಿ ಸ್ಟಾರ್ಟ್ ಆಗೋದು ಈಕಿಂದು ಪ್ರೆಗ್ನೆನ್ಸಿ ಜರ್ನಿಯಿಂದ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ನಾರ್ಮಲ್ ಆಗಿ ಪ್ರೆಗ್ನೆನ್ಸಿ ಒಳಗೆ ವಾಮಿಟ್ ಗಿಮಿಟ್ ಅದು ಅಂತೂ ನಮ್ಗೆ ಸಾಕಾಗ್ಬಿಟ್ಟಿತ್ತು. ಒಬ್ಬೊಬ್ರಂತೂ ಎಂಜಾಯ್ ಪ್ರೆಗ್ನೆನ್ಸಿ ಜರ್ನಿ ಅಂತ. ಈಗೀಗ ಎಷ್ಟು ತ್ರಾಸ ಆಗಿತ್ತಲ್ಲ, ಅದಕ್ಕಿಂತ ಜಾಸ್ತಿ ನನಗೆ ತ್ರಾಸ ಮಾಡ್ಕೊಂಡು ಅನ್ಸ್ಬಿಟ್ಟಿತ್ತು. ನನಗೆ ಆಕೆ ಏನೇನು ಹಾಕಿತ್ತಲ್ಲ ಅದು ನನಗೆ. ಅದ್ರಾಗ 3 ತಿಂಗಳು 4 ತಿಂಗಳಿಗಂತೂ ನಿಜವಾಗ್ಲೂ ಹಿಂಗಿರುತ್ತಂತ ಅನ್ಕೊಂಡಿದ್ದಿಲ್ಲ. ಒಂದು ಸ್ಮೆಲ್ ಬರ್ತಿದ್ದಿಲ್ಲ, ಒಂದು ಈ ಬೆಕ್ಕದ ಸ್ಮೆಲ್ ಇರಲಿ. ಅದು ಅನ್ನ ಮುಚ್ಚಿ ಒಂದು ಬಿಟ್ಟು ಏನೇನು ಹಾಕಿದಿಲ್ಲ ನನಗೆ. ಯಾವ ಸ್ಮೆಲ್ಲು ಹಾಕಿದ್ದಿಲ್ಲ, ಒಗ್ಗರಣೆ ಸ್ಮೆಲ್ ಹಾಕಿದ್ದಿಲ್ಲ, ಅನ್ನದ ಸ್ಮೆಲ್ ಹಾಕಿದ್ದಿಲ್ಲ, ಪಲ್ಯ ಸಾರು ಚಾ ಹಾರ್ಲೆಕ್ಸ್ ಸ್ಮೆಲ್ ಹಾಕಿದ್ದಿಲ್ಲ, ಏನು ಸ್ಮೆಲ್ ಹಾಕಿದ್ದಿಲ್ಲ. ಹಾರ್ಲೆಕ್ಸ್ ಒಂದು ಡಬ್ಬಿ ತಂದಿಟ್ಟಿದ್ವಿ. ತಂದಿಟ್ಟು 15 ದಿನಕ್ಕೆ ಪೂರ ಹಾರ್ಲೆಕ್ಸ್ ಚೆಲ್ಬೇಕಾಗಿತ್ತು. ಬರೀ ಹಾರ್ಲೆಕ್ಸ್ ಡಬ್ಬಿ ಪ್ಯಾಕ್ ಮಾಡಿಟ್ಟಿದ್ರು ಅದ್ರದ್ದು ಕಿಚನ್ದಾಗ ಹೋದ್ರೆ ಅದು ಸ್ಮೆಲ್ ಅಂತೇಳಿ ತೆಗೆದು ಕಸಕ್ಕೆ ಹೋಗ್ಬಿಟ್ಟಿದ್ರು. ಅದನ್ನು ಒಂದಿಷ್ಟು ಜನ ಏನಂತಿದ್ರು, ಫುಲ್ ಡೆಲಿವರಿ ಆಗುತ್ತಾನ ವಾಂತಿ ಇರ್ತೈತಿ ಅಂದ್ಬಿಟ್ಟಿದ್ರು. ಅದು ಮಾತ್ರ ತಲೆಯಾಗ ಕೂತ್ಬಿಟ್ಟಿತ್ತು ನಮ್ಗೆ. ಹಿಂಗಾದ್ರೆ ಹೆಂಗೆ ಅಂತೇಳಿ ನನಗೇನು ಈ ಥರ ವಾಮಿಟ್ ಮಾಡಾಗುತ್ತಂದ್ರೆ ಹೊಟ್ಟೆ ಪಾಪ ಐತೆ. ಅದಕ್ಕೆ ಕರೆಕ್ಟ್ ಪ್ರೋಟೀನ್ಸ್ ಏನೈತಿ ಅದು ಎಲ್ಲ ಸಿಗ್ತಿರ್ಬೇಕಲ್ಲ, ಅಂದ್ರೆ ಚೆಂದಾಗ ಬೆಳವಣಿಗೆ ಆಗುತ್ತೆ. ಇಲ್ಲಿಕಂದ್ರೆ ಹೆಂಗೆ ಅಂತೇಳಿ ನಾನು ಅದು 8 ತಿನ್ನಿಸ್ಬೇಕೆಲ್ಲ ತಿಂದ್ಬಿಡೋಕೆ ನಾನು ಫೋರ್ಸಿಲ್ಲ. ಆಮೇಲೆ ಸೀದಾ ತಿಂತಿದ್ದೆ, ಆದ್ರೆ ತಿಂದಿದ್ದು ಯಾವುದು ಹೊಟ್ಟೆಗೆ ಇರ್ತಿದ್ದಿಲ್ಲ. ಒಂದು 5 ತಿಂಗಳ ತನಕ ಆತಲ್ಲ ಆ ಥರ. ಆಮೇಲೆ ಅವ್ರ ಅಣ್ಣ ಬಂದು ಕರ್ಕೊಂಡು ಹೋದ ತವ್ರ ಮನೆಗೆ. 7 ತಿಂಗಳಿಗೆ ಅದೇ 7 ತಿಂಗಳಿಗೆ ಬಂದು ಕರ್ಕೊಂಡು ಹೋದ. ಆಮೇಲೆ ಫುಲ್ ನಿಂದ್ರಬೇಕಂದ್ರ 5 ತಿಂಗಳು ಕಂಪ್ಲೀಟ್ ಆಗಿಂದ ಫುಲ್ ವಾಮಿಟ್ ಎಲ್ಲ ಕಂಟ್ರೋಲ್ ಆಗಿದೆ. ಅಂದ್ರೆ ಆವಾಗ 5 ತಿಂಗಳ ತನಕ ಫುಲ್ ಆಗಿತ್ತು. ಆಮೇಲೆ ನನಗಂತೂ ಈಗ ಹೋದ್ಮೇಲೆ ಇಲ್ಲಿ ಇರಾಕ ಸೌಕರ್ಯಗಳು, ಊಟ ಗೀಟ ಎಲ್ಲ ನೋಡ್ಬೇಕಲ್ಲ, ಒಬ್ಬನೇ ಸಜ್ಜಾಗ್ತಿರ್ಲಿಲ್ಲ. ಆಮೇಲೆ ನಾನು ಹೋಗೋಕ್ಕೆ ಯಾವ್ದಾರ ಒಂದು ಕಂಪ್ನಿ ಒಳಗೆ ಹಿಂಗೆ ಡೈಲಿ ಈ ಥರ ಒಂದು ಅಟೆಂಡೆನ್ಸ್ ಕೆಲಸ ಈ ಥರ ಮಾಡ್ತಿದ್ದೆ. ನನಗೂ ಹೋಗಕ್ಕಿರಲಿಲ್ಲ.
ಬಟ್ ನನಗೆ ಕೆಲಸ ಡಿಪೆಂಡ್ ಅಪಾನ್ ಮೀ. ನಾ ಎಷ್ಟು ಕೆಲಸ ಮಾಡ್ತೀನಿ ಅಷ್ಟು ಸಂಬಳ ಸಿಗುತ್ತಾ, ಮಾಡಲಿಲ್ಲ ಅಂದ್ರೆ ಸಿಗಲ್ಲ. ಈ ಥರ ನಾನು ಯಾವಾಗ ಬೆಂಗಳೂರಿಗೆ ಬಂದೀನಿ ಅವತ್ತಿಂದನೂ ಯಾವುದೇ ಒಂದು ಕಂಪ್ನಿ ಒಳಗಾಗಲಿ ಒಂದು ಸ್ವಲ್ಪ ದಿನ ಹೋಗಿ ನೋಡಿದೆ, ಒಂದು 3 ತಿಂಗಳ. ಬಟ್ ಅದು ನನಗೆ ಸಜ್ಜ ಅನಿಸಲಿಲ್ಲ. ಅವಾಗಿಂದ ಆಯಿತು ನಾನು ಡೆಲಿವರಿ ಕೆಲಸ ಮಾಡಿನ ಹೊರತಾಗಿ ಯಾರಾದ್ರೂ ನೀ ಎಷ್ಟಕ್ಕೆ ಬಂದು ಅಷ್ಟಕ್ಕೆ ಬಂದು ಕೆಲಸಕ್ಕೆ ಇಂಥವೆಲ್ಲ ನನಗೆ ಕೇಳುವುದು ಇಷ್ಟ ಆಗಲ್ಲ. ಅದಕ್ಕಂತೇಳಿ ಕಷ್ಟ ಚಿಂತೆಲ್ಲ ಫ್ರೀಡಮ್ ಆಗಿ ಆರಾಮಾಗಿ ಕೆಲಸ ಮಾಡ್ಬೇಕು ಅನ್ನೋದು ನನ್ನ ಇದು. ಮುಂಚೆ ಅಂದರೂ ನಾನು ಡೆಲಿವರಿ ಕೆಲಸ ಅದು ಇದು ಮಾಡಾದ್ಮೇಲೆ ಆಮೇಲೆ ಈಗ ಪ್ರೆಸೆಂಟ್ಲಿ ನಾನು ವೆಂಡರ್ ಹಾಕಿಸಿ ಕೆಲಸ ಮಾಡೋಗ್ತೀನಿ. ಬ್ರ್ಯಾಂಡ್ ಲಿಂಕ್ ಅನ್ನೋ ಒಂದು ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ಏಜೆನ್ಸಿ ಒಳಗೆ ವೆಂಡರ್ ನಾನು. ಓಕೆ, ವೆಂಡರ್ ಅಂದ್ರೆ ಒಂದಿಷ್ಟು ಜನಕ್ಕೆ ಕನ್ಫ್ಯೂಷನ್ ಆಗುತ್ತೆ, ಒಂದೊಂದಿಷ್ಟು ಜನಕ್ಕೆ ಗೊತ್ತೂ ಆಗಂಗಿಲ್ಲ. ಓಕೆ, ಗೊತ್ತಾಗಲ್ಲ ಅನ್ನೋಕ್ಕೇನೈತಿ. ಈಗ ಒಂದು ಸೈಟ್ ತೊಗೋಬೇಕು ಅಂದ್ಕೊಂಡ್ರೆ ಅಂದ್ರೆ ಆ ಸೈಟ್ ತೊಗೊಳಕ್ಕೆ ನೀವು ಯಾರ ಹತ್ರ ಹೋಗ್ಬೇಕು, ಡೈರೆಕ್ಟ್ ಓನರ್ ಹತ್ರ ಅಂತೂ ಟಚ್ ಆಗೋಕ್ಕಾಗಲ್ಲ. ನಡು ಒಬ್ಬರು ಬ್ರೋಕರ್, ಮೀಡಿಯೇಟ್ರ್, ಯಾರು ಒಟ್ಟು ರಿಯಲ್ ಎಸ್ಟೇಟ್ ಮಾಡೋರು ಅವ್ರನ್ನ ಹಿಡಿದು ಆಮೇಲೆ ಅವ್ರನ್ನ ಹಿಡಿತಾರಲ್ಲ. ಸೊ ಆ ಥರ ಒಂದು ಬ್ರ್ಯಾಂಡ್, ಒಂದು ಕಂಪ್ನಿ ಅಡ್ವರ್ಟೈಸ್ಮೆಂಟ್ ರನ್ ಮಾಡ್ಬೇಕಾಗಿತ್ತು ಅಂದ್ರೆ ಅವ್ರು ಫಸ್ಟ್ ವೆಂಡರ್ ಕಾಂಟ್ಯಾಕ್ಟ್ ಮಾಡ್ತಾರೆ. ವೆಂಡರ್ ಹೋಗಿ ಮುಂದೆ ಯಾರ ಕೈಲೇ ಮಾಡಿಸ್ಬೇಕು, ಏನು ಮಾಡಿಸ್ಬೇಕು, ಮುಂದೆ ಅವ್ರಿಗೆ ಕನೆಕ್ಟ್ ಮಾಡಿ ಇಲ್ಲಿಂದ ಅಲ್ಲಿಂದ ನಡೀತಿರ್ತೈತೆ. ಓಕೆ, ಇದು ಗೊತ್ತೈತಿ ಅನ್ಕೋತೀನಿ ಆಲ್ಮೋಸ್ಟ್. ಸೊ ನಂದು ಈ ಥರ ಇರ್ತೈತೆ ಕೆಲಸ. ಆಮೇಲೆ ಅಲ್ಲಿ ಹೋದ್ಮೇಲೆ ಸ್ವಲ್ಪ ಕೆಲಸ ಡಲ್ ಆಯ್ತು. ಯಾಕಂದರೆ ಇಲ್ಲಿ ಬೆಂಗಳೂರಾಗಿದ್ದಾಗ ಒಂದಿಷ್ಟು ಸ್ಟೋರ್ ವಿಸಿಟ್ಸ್ ಅದು ಇದು ಮಾಡಿದಾಗ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಇರ್ತಿತ್ತು, ಟಾರ್ಗೆಟ್ ರೀಚ್ ಮಾಡ್ತಿದ್ದೆ. ಬಟ್ ಸ್ಟೋರ್ ವಿಸಿಟ್ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡ್ಕೆ ಜಸ್ಟ್ ಹೊರಗೆ ಡೈರೆಕ್ಟ್ ಅಲ್ಲೇ ಸ್ಕ್ರಿಪ್ಟ್ ಅಲ್ಲೇ ಕಳಿಸಿ ಹೊರಗೆ ಮಾಡ್ಬೇಕಂದ್ರೆ ಸ್ವಲ್ಪ ಕೆಲಸಗಳು ಇದ್ದು ಒಂದು ಲೆಕ್ಕಕ್ಕೆ ನಡೀತಾ ಇತ್ತು. ಅದಕ್ಕೆ ಇಷ್ಟು ದಿನ ಅಲ್ಲಿ ಇದ್ದಿದ್ದು. ಓಕೆ, ಅದೊಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಹಿಂಗೆ ಯಾಕೆ ನೋಡೋಗ್ತಿ ದಬಾಸಿ ಹೇಳ್ಬಿಟ್ಟೆ. ಓಕೆ, ಅದು ಕ್ಲಾರಿಟಿ ಬೇಡ ಅಂತ. ಆಮೇಲೆ ಎಲ್ಲಿ ಬಂತು 9 ಮಂತ್. ಅವ್ರು ಕೇಳಿದ್ದೇನೋ ಡೆಲಿವರಿ ಸ್ಟೋರಿ. ಅದೇ ಡೆಲಿವರಿ ಸ್ಟೋರಿ ಅಂದ್ರೆ ಮತ್ತೆ ನಾ ಇಲ್ಲಿ ಬಿಟ್ಟು ಅಲ್ಲಿ ಯಾಕೆ ಹೋದೆ ಅಂತ ಬೇಕಿಲ್ಲ, ಕ್ಲಾರಿಫಿಕೇಶನ್ ಬೇಕಿಲ್ಲ. ವಾಪಸ್ ಡೆಲಿವರಿ ಸ್ಟೋರಿಗೆ ಬಾಯ್. 9 ತಿಂಗಳು ಒಮ್ಮೆ ಸೀದಾ 9 ತಿಂಗಳಂತ್ರ ಅದೇ 5 ತಿಂಗಳ ತನಕ ಹಿಂಗಾಯ್ತು. ಆಮೇಲೆ 7 ತಿಂಗಳಿಗೆ ನಮ್ಮ ಅಣ್ಣ ಬಂದ ತವ್ರ ಮನೆಗೆ ಕರ್ಕೊಂಡು ಹೋದ. ಅಲ್ಲಿ ತವ್ರ ಮನೆಗೆ ಹೋಗಿಂದನ ಎಲ್ಲ ಚಲೋ ಇತ್ತು. ಆದ್ರೆ ಒಂದೇ ಒಂದು ಪ್ರಾಬ್ಲಮ್ ಅಂದ್ರೆ ಬಿಸಿಲು. ಯಪ್ಪ, ನಮ್ಮ ಶತ್ರುಗಳಿಗೂ ಬೇಡ. ನಾನು ನಿಜವಾಗ್ಲೂ ಹೇಳಕ್ ನನ್ನ ಶತ್ರುಗಳಿಗೆ ಅದ್ರಾಗ ನಮ್ಮ ಊರಾಗ ಓಕೆ ಬಿಸಿಲು ಹೆಂಗಾರ ಇರ್ಲಿ ಫ್ಯಾನ್ ಹಚ್ಕೊಂಡ್ ಮುಕೋಬಹುದು. ಡೇ ಟೈಮ್ ಒಳಗೆ ಫ್ಯಾನ್ ಇಲ್ಲ. ಸಂಜೆ 6ಕ್ಕೆ ಬಂದಂದ್ರ ರಾತ್ರಿ 10 ಮಟ್ಟ ಅಷ್ಟೇ ಕರೆಂಟ್. ಮತ್ತ ಅದು ಒಂದೊಂದ್ಸಲ ಬರುದು, ಒಂದ್ ಸ್ವಲ್ಪ ಮಳೆ ಬಂತಂದ್ರೆ 4 ದಿನ ಲೈಟ್ ಗಪ್. ಒಂದ್ ಬರೇ ಹನಿ ಉದುರುತ್ತು, ಜೋರ ಗಾಳಿ ಬೀಸ್ತಂದ್ರ ಕರೆಂಟ್ ಕರೆಂಟ್ ಹೋಗ್ಬಿಡ್ತಿತ್ತು. ಆಮೇಲೆ ನೀವು ನೋಡಿರ್ಬೇಕು ಈ ಸಲ ಬಿಸಿಲು ಹೆಂಗಿತ್ತು ಅಂತೇಳಿ. ಅದು ನಮ್ಮ ಕಡೆ ಅಂತೂ ಬಿಸಿಲು ಫುಲ್ ಭಾಳ ಕೆಟ್ಟ. ಬರಕು ಎಲ್ಲಂದ್ರೂ ಕುಂದ್ರಾಕೂ ಹಾಕಿದ್ರೆ 9ನೇ ತಿಂಗಳಿಗೆ ಬಂತು. 9ನೇ ತಿಂಗಳಿಗೆ ಬಂದ್ಮೇಲೆ ಫಸ್ಟ್ ನಾವು ಒಂದು ಪ್ರಾಬ್ಲಮ್ ಫೇಸ್ ಮಾಡಿದ್ದಂದ್ರೆ ಈಗ ಬ್ಲಡ್ ಕಮ್ಮಿ ಆಗಿಬಿಟ್ಟಿತ್ತು. ಬ್ಲಡ್ ಎಷ್ಟು 7.5 ಅಲ್ಲಿಗೆ ಹೋಗ್ಬಿಟ್ಟಿತ್ತು. ಇಲ್ಲೆಲ್ಲ ಕರೆಕ್ಟ್ ಇತ್ತು, ನಾರ್ಮಲ್ ಇತ್ತು ಇಲ್ಲಿದ್ದಾಗ. ಬಟ್ ಅದು 8-9 ತನಕ ಇತ್ತು. 9 ಇತ್ತು ಹೇಳ, ನನಗೆ ಗೊತ್ತೈತಿ. 9-9:30 ತನಕ ಇತ್ತು ಇಲ್ಲಿದ್ದಾಗ. ಒಂದು 7 ತಿಂಗಳನ್ನಾಗಿದ್ದಾಗ. ಅಲ್ಲಿ ಹೋಗಿ 2 ತಿಂಗಳಿಗೆ ಪಾಪು ಹೆಂಗೆ ಬೆಳ್ದಂಗೆ ಅದು ಕಮ್ಮಿ ಆಗುತ್ತೆ ಅಂತೇಳಿ ಅಂದ್ರೆ ಡಾಕ್ಟ್ರು. 7.5 ತೋರಿಸಿದ್ವಿ. ತೋರ್ಸಕ್ಕೆ ಹೋದಾಗ ಡಾಕ್ಟರ್ ಕರೆಕ್ಟಾಗಿ ಸರಿಯಾಗಿ ಬೈದ್ರಿಕೆ. ಈಗ ಆಮೇಲೆ ನ್ಯಾಚುರಲಾಗಿ ಬರೋದು ಬ್ಲಡ್ಡೇ ಬೇರೆ. ತರಕಾರಿ ತಿಂದು ಕೆಲಸ ಮಾಡಿ ಮಾಡೋದೇ ಬೇರೆ. ಆಮೇಲೆ ನಾವು ಐರನ್ ಸುಕ್ರೋಸ್ ಕೊಟ್ಟು ನಾವಾಗೆ ಈಗ ಮೆಡಿಸಿನ್ ಮುಖಾಂತರ ಏರ್ಸು ಬ್ಲಡ್ಡೇ ಬೇರೆ. ಈಗ ಡೆಲಿವರಿ ಸನಿ ಐತಿ, ಈಗಂತೂ ಏನು ಮಾಡೋಕ್ಕೆ ಬರಲ್ಲ, ಐರನ್ ಸುಕ್ರೋಸ್ ಕೊಡಲೇಬೇಕಂತೇಳಿ ಡಾಕ್ಟ್ರ್ ರೆಫರ್ ಮಾಡಿದ್ದಕ್ಕೆ 6 ಐರನ್ ಸುಕ್ರೋಸ್ ಏರ್ಸಿದ್ದು. 6 ಸಲ. 5 ಏನಿರ್ಬೋದಪ್ಪ, 6 ಏನಲ್ಲ ಅನ್ಸುತ್ತೆ. ಬಟ್ 5-6 ಇಷ್ಟಂತೂ ಏರಿಸ್ತು. ಅದು ಎಷ್ಟು ಓಡಾಡಿ ಅದನ್ನು ಹಾಕ್ಸಕ. ಈಗ ಅದಕ್ಕೂ ಬಾ ಓಡಾಡಿ ಅದನ್ನ ಬರೆದು ಕೊಡಕತ್ತಾ ಇರಲ್ಲ. ಈಗ ಅಂದ್ರೆ ಫುಲ್ ಎಕ್ಸ್ಪೀರಿಯನ್ಸ್ ಇದ್ದ ಡಾಕ್ಟರ್ ಮಾತ್ರ. ಅಂದ್ರೆ ನಾವು ತೋರಿಸಿದ್ದು ಆಲ್ಮೋಸ್ಟ್ ಎಲ್ಲಿ ಪ್ರೈವೇಟ್ ಒಳಗೆ ತೋರಿಸಿಲ್ಲ, ನಮ್ಮ ಕಡೆ ಎಲ್ಲ ಗೌರ್ಮೆಂಟ್ಗೆ ತೋರಿಸಿವಿ. ಅದ್ರೊಳಗೆ ಎಕ್ಸ್ಪೀರಿಯನ್ಸ್ ಇದ್ದ ಡಾಕ್ಟರ್ ಮಾತ್ರ ಬರೆದು ಕೊಡ್ಬೇಕು. ನಾರ್ಮಲಾಗಿ ಹೊಸ ನ್ಯೂ ಜಾಯ್ನಿಂಗ್ ಗೊತ್ತಿರ್ಲಾರ್ದವ್ರು ಬರೆಯೋಕೆ ಅನಿಸ್ತಿದ್ರು. ಈ ಥರ ಆಕಿ ದಿನದಾಗದಾಳ, ಈ ಥರ ಬರೀದು ಕರೆಕ್ಟ್ ಹೌದು ಅಲ್ಲ ಅಂತೇಳಿ ಅವರು ಅಂಜಿ ಆಗಲ್ಲ. ಒಬ್ಬರು ಡಾಕ್ಟ್ರು ಅಂತೇಳಿ ದೊಡ್ಡ ಡಾಕ್ಟ್ರು ತಾಲೂಕು ಆಸ್ಪತ್ರೆ ಒಳಗೆ ನಮ್ಮೂರಾಗ ಅವ್ರಿಗೆ ಬರ್ದು ಕೊಟ್ರು. ಅಲ್ಲಿ ಕೇಸ್ ಹೇಳಿದಕ್ಕೆ ಅವ್ರು ಆಯ್ತು ಈಗ ಐರನ್ ಸುಕ್ರೋಸ್ ಇರಿಸ್ರಿ ಅಂತೇಳಿ ಇರಿಸಿದ್ದು 6. ಓಕೆ, ಬರೀ ಕೆಮ್ಮಿನ ಎಣ್ಣೆ ಬರೋದು ಕೊಡಕ ಅನಿಸ್ತಿದ್ರ. ಅಲ್ಲಿ ಪ್ರೆಗ್ನೆಂಟ್ ಅದಾಳ ಏನ್ರ ಆಗುತ್ತೆ ಬರೋದು ಹೆಂಗೆ ಕೊಡ್ಲ ಅನ್ನೋರು ಅವ್ರು ಕೊಟ್ಟಿದ್ದ ಡೇಟು. ನಾವು ಇದು 2 ಡೇಟ್ ಕೊಟ್ಟಿದ್ರೊಳಗೆ 2ರ ಮಧ್ಯೆ ಆಯ್ತದು. ಫಸ್ಟ್ ಡೇಟ್ ಅಂತೂ ದಾಟಿ ಹೋದ್ಗಳೇ ನಾನು ಸ್ಟಾರ್ಟ್ ಮಾಡಿಬಿಟ್ಟೆ. ಎಲ್ಲಿಗೆ ಸ್ಟಾರ್ಟ್ ಮಾಡಿದ್ದೆ, ನಾ ರೆಡಿ ಆಗಿಬಿಟ್ಟೆ. ಇನ್ನು ನಾ ಸಜ್ಜೊಳಗಿದ್ದೆ. ನಾ ಗಾಡಿ ಎಲ್ಲ ಅಡ್ವಾನ್ಸ್ ಹೇಳಿಬಿಟ್ಟಿದ್ದೆ. ಈ ಥರ ಹಿಂಗೆ ಆಗುತ್ತೆ. ರಾತ್ರಿ ಒಂದು ಅದು ಆದ್ಮೇಲಂತೂ 1 ವಾರ ತನಕ ರಾತ್ರಿ ಆಕಿನ ಬಲ್ಲಿ ಅಲ್ಲೇ ಅವ್ರ ಊರಾಗ ಅಲ್ಲೇ ಮುಕ್ಕೊಂಡಿನಿ. ಪಟಕ್ನ ರಾತ್ರಿ ಏನಾರು ಬ್ಯಾನ್ ಚಲೋ ಪಟ್ನ ಎದ್ದು ಬರ್ಬೇಕು. ಯಾಕಂದ್ರೆ
ಅಲ್ಲಿ ಊರ್ ಥರ ಹಿಂಗೆ ಪಟ್ಟಕ್ಕನ ಯಾರು ಮಗ್ಲ ಇರ್ತಾರ ಏನೂ ಇಲ್ಲ ಅಲ್ಲಿ. ನಿಮ್ಗೆ ಗೊತ್ತಲ್ಲ, ಅಲ್ಲಿ ತೋಟದಾಗಿದ್ವಿ ನಾವು, ತೋಟದಾಗಿದ್ರು ಅವರು. ಅದಕ್ಕೆ ಅಲ್ಲಿ ಯಾವುದೇ ಸೌಕರ್ಯ ಇಲ್ಲ, ಯಾವ್ದಾರ ಏನಾರ ಸಾಮಾನು ಬೇಕು ಅಂದ್ರೆ ಟಕ್ ನಂಗೆ ಮತ್ತು ಸಿಟಿಗೆ ಹೋಗಿ ತರಬೇಕು. ಸೊ ಈ ಥರ ಇರೋದ್ರಿಂದ ನಾನು ಅಲ್ಲೇ ಅವಾಗ ಸ್ವಲ್ಪ ಜಾಸ್ತಿ ಓಡಾಡ್ಕೊಂಡಿದ್ದೆ ನಾನು. ಏನು ಮಾಡ್ಬೇಕು ಮತ್ತು ಹೇಳ್ತಿರ್ಬೇಕಂದ್ರೆ ಎಲ್ಲ ಮಾಡ್ಬೇಕಾಗತ್ತೆ. ಮತ್ತು ನಾನು ಅದ್ರಾಗ 9 ತಿಂಗಳು ಬಿದ್ದಾಗ ಸ್ವಲ್ಪ ಹೊಟ್ಟೆ ಏನಂತಂದ್ರೆ ಚಂತನ ಮಮ್ಮಿಗೆ ಹೇಳಕ್ಕೆ ಹೊಟ್ಟೆ ಏನಾಗತ್ತೈತಿ, ಸ್ವಲ್ಪ ಜೋರು ಹೇಳ. ಮೈ ಕೆಟ್ಟಾಳ ಇಲ್ಲ, ಸ್ಲೋ ಆಗುತ್ತದು. ಅದ ಸ್ವಲ್ಪ ಏನ್ರ ಹೊಟ್ಟೆ ಸ್ವಲ್ಪ ಅದು ಎದಕ್ಕಾರ ಬ್ಯಾನ್ ಆಗ್ಲಿ, ನಾ ಒಟ್ಟ ನಂಗೆ ಡೆಲಿವರಿ ಪೇನ್ ಸ್ಟಾರ್ಟ್ ಆಯ್ತನ ನಮ್ಮ ಅವ್ಗೆ ಹೇಳ್ದ ಚಂತನ ಹಿಂಗಾಗತೈತಿ. ಏನೇನ ಹುಚ್ಚಿ ಹಂಗಿರಲ್ಲ ಅಳದು, ಹಂಗಿದ್ರ ನೀ ಹಿಂಗಿರ್ತಿದ್ದೇನು, ನಿನಗೆ ನಿಂದ್ರಕ್ ಆಗುದಿಲ್ಲ ಹಂಗಾದ್ರೆ ಅನ್ನಕ್ಕೆ ಇಲ್ಬೇ ಅಂತಾರೆ ಹೇಳ್ತಿದ್ದೆ ನಾನು. ಆಮೇಲೆ ಒಂದು ದಿನ ಈ ಥರ ಸ್ವಲ್ಪ ಹೊಟ್ಟೆ ಚುಚ್ಚಾಕತೈತಿ ಬಾ ಅಂತ ಅಂದಿದ್ಲು ನನಗೆ. ವಾಪಸ್ ಬರೋದ್ರೊಳಗೆ ಇಲ್ಲಿ ಬಂದ ಮೇಲೆ ಹೇಳ್ತಾಳೆ, ನಾನು ಪೇನ್ ಈ ಥರ ಸ್ಟಾರ್ಟ್ ಆಗಿತ್ತು. ಅವ್ರವ್ರು ಈಗ ಹೇಳಿದ್ರು, ಇರಪ್ಪ ಸ್ವಲ್ಪ ಇನ್ನೇನು ಚಲೋ ಹೋಗೋದ್ರೊಳಗೆ ಐತಿ ನಾ ಅಂತಿದ್ದಿಲ್ಲ ಅಂದ್ರೆ ಇದ್ರು ಇರ್ಬೋದಾಳ ಭಾಳ ಆದ್ರೂ ಈಕಿ ಹೇಳತ್ತಿಲ್ಲ ನಾ ಅಂತಂದ. ನಮ್ಮ ಮನ್ಯಾಗೂ ರೆಡಿ ಮಾಡಿದ್ರು ಕರ್ಕೊಂಡು ಹೋಗ್ಬೇಕಂತ. ಅವ್ರ ಅಣ್ಣ ನಮ್ಮ ಬೀಗರು ರಾಜು ಬೀಗರು ಏನು ಮಾಡಿದ್ರು, ಪಟ್ನ ಆ್ಯಂಬುಲೆನ್ಸ್ ಎಲ್ಲ ಸಜ್ಜು ಮಾಡಿ ಇಟ್ಟಿದ್ರು. ನಾ ಬರೋದ್ರೊಳಗೆ ಹೇಳಿಟ್ಟಿದ್ರು ಅವರು. ಇಡೋಣ ಹೋದ್ವಿ ಹಂಗೆ ಆ್ಯಂಬುಲೆನ್ಸ್ ಒಳಗೆ ತಾಲೂಕು ಆಸ್ಪತ್ರೆಗೆ ಹೋದ್ವಿ ನಮ್ಮ ಊರಿಗೆ ಹೋಗಿ ಕೇಸಿ ಅಲ್ಲಿ ಹೋಗಿ ತೋರಿಸಿದ್ವಿ. ಅಲ್ಲಿ ತೋರಿಸಿದ್ವಿ, ಬ್ಲಡ್ ಗಿಡ್ ಎಲ್ಲ ಚೆಕ್ ಮಾಡ್ಕೊಂಡು ಬರ್ರಿ ಅಂತಂದ್ರು ಇನ್ನೊಂದ್ಸಲ. ಹಾಗೆ ಸಣ್ಣಗೆ ಪೇನ್ ಇತ್ತಲ್ಲ, ಹಿಂಗೆ ಓಡಾಡೋದ್ರೊಳಗೆ ಬ್ಲಡ್ ಗಿಡ್ ಚೆಕ್ ಮಾಡಿಸಿ ಪೇನ್ ಇತ್ತು, ಅದು ಮತ್ತೆ ದವಾಖಾನೆ ಹೋಗೋಣ ಸ್ವಲ್ಪ ಕಮ್ಮಿ ಆಗ್ಬಿಡ್ತು. ಅಲ್ಲೆಲ್ಲ ಓಡಾಡಕತ್ತೆ ಆರಾಮ, ಏನು ಇಲ್ಲಾರ್ದಾರಗತ್ತೆ. ಆಮೇಲೆ ಡಾಕ್ಟರ್ ಈಗ ನೋಡಿದ್ರೆ ನಮ್ಗೆ ಅನ್ಸೋಲ್ಲ, ಈಗ ಯಾಕೆ ಇಷ್ಟು ನಾಟಕ ಮಾಡ್ಕಿ ಇಷ್ಟು ಜಲ್ದಿ ಬಂದಾಳ ಅಂತ. ಇವ್ರ ಮನೆಗೆ ನಂಜಿಕ್ಕಿ ಜಲ್ದಿ ಹೋಗ್ಬಿಟ್ರೆ ಈ ಥರ ಪೇನ್ ಸ್ಟಾರ್ಟ್ ಆಗಿಲ್ಲ ಹಂಗೆ ಹಿಂಗೆ ಮಾಡ್ಕೇಸಿ ಒಟ್ಟು ಏನಾರ ಸಿಜೇರಿಯನ್ ಬರೋಕ್ಕೆ ಕೊಟ್ಟು ಮುಂದೆ ಕಳಿಸ್ಬಿಟ್ರೆ ಏನು ಮಾಡೋದು? ಸಿಜೇರಿಯನ್ ಆಗಬಾರ್ದು, ಆದಷ್ಟು ನಾರ್ಮಲ್ ಆಗಬೇಕು. ಒಂದು ಲೆಕ್ಕಕ್ಕೆ ಅವ್ರ ಮನ್ಯಾಗ ಇದು ಮಾಡಕತ್ತಿದ್ರು. ಬ್ಲಡ್ ಚೆಕ್ ಮಾಡಿಸ್ಕೊಂಬರ್ದ್ರ ಈಗಿನ ಡೆಲಿವರಿ ಟೈಮ್ನಾಗ ಬ್ಲಡ್ ಇರೋದು 12 ಇತ್ತು. ನಾವು 12.5 ಏನಿತ್ತು, 12 ಅಂತೂ ಪಕ್ಕ ಇತ್ತು. ಒಬ್ಬೊಬ್ರಿಗೆ 9, 8 ಈ ಥರ ಇದೆ. ನಾರ್ಮಲ್ 12 ಇತ್ತು. ಸೊ ಅಲ್ಲಿವರೆಗೂ ನೋ ಪ್ರಾಬ್ಲಮ್. ಅಲ್ಲಿಗೆ ಅದು ಟೆನ್ಷನ್ ಫ್ರೀ ಆಗಿಬಿಟ್ವಿ. ಆಮೇಲೆ ವಾಪಸ್ ಹೋದ್ವಿ, ವಾಪಸ್ ಮನೆಗೆ ಹೋದ್ವಿ. ಡಾಕ್ಟ್ರು ಈಗ ಹೋಗ್ರಿ ಒಳ್ ಪೇನ್ ಸ್ಟಾರ್ಟ್ ಅಂತಂದ್ರೆ ಒಳ್ ಬರ್ರಿ ಅಂತಂದ್ರು. ಅಲ್ಲೇ ಇರ್ಬೇಕು ಅನ್ಕೊಂಡಿದ್ವಿ. ಅವ್ರು ನಾ ಫುಲ್ ಆ್ಯಕ್ಟಿವ್ ಇದ್ನೆಲ್ಲ, ಈಗೇನು ಇನ್ನೂ ಆಗಲ್ ಬಿಡು ಅಂತ ಅನ್ಕೊಂಡ್ರೇನ. ಈಗ ಹೋಗ್ರಿ ಒಂದು ಬೆಳೆ ಆಯ್ತಂದ್ರೆ ವಾಪಸ್ ಬರ್ರಿ ಅಂತ ವಾಪಸ್ ಮನೆಗೆ ಕಳಿಸಿದ್ರು. ಹೋದ್ವಿ, ಸುಳ್ಳ ಬಂದ ಅಂತ ಅನ್ನಕತ್ತಿಟ್ಟ. ನಾ ಭಯಕ್ಕೆ ಚಲೋ ಮಾಡ್ಬಿಟ್ಟೆ ಸುಮ್ಮನೆ ಇಟ್ಟಿಟ್ಟಕ್ಕ. ಆಮೇಲೆ ಹೋದ್ವಿ, ನಮ್ಮ ದೊಡ್ಡವರು ಬಂದಿದ್ರು. ನಮ್ಮ ದೊಡ್ಡವರಿಗೆ ಬಸ್ಸಿಗೆ ಕಳಿಸಿ ನಾ ಬಸ್ ಒಳಗೆ ಏನು ಹೋಗುದು ಬಿಡ, ನಾ ಇವನ ಜೊತೆ ಬೈಕ್ನಾಗ ಹೋದೆ. ಏನು ದಕ್ಕಡ್ಕಿಗೆ ಏನು ಬ್ಯಾನ್ ಆಗ್ತಾ ಗೊತ್ತಿಲ್ಲ, ಹೋಗೋಣ ನಾವು ಒಟ್ಮೇನಾಗ ಚಲೋ. ಏನೋ ಆಗಿಲ್ಲ ಅಂತ ವಾಪಸ್ ಬಂದೀವಿ. ಇವ್ರ ಮನೆ ಮುಟ್ಟಾನ ಚಾಲು ಪೇನ್ ಮತ್ತೆ ಸ್ಟಾರ್ಟ್ ಆಯ್ತು. ಅವಾಗ ಅಂದ್ರು ಮತ್ತೆ ಈ ಸದ್ ಹೋಗುದು ಬೇಡ, ಆಕೆ ಫುಲ್ ಪೇನ್ ತಿನ್ಲಿ. ಓಕೆ, ಇಲ್ಲ ಏನಾಯ್ತು ತೂ ಬರ್ಲೇನ? ಪೇನ್ ಸ್ಟಾರ್ಟ್ ಆಗ್ಬಿಡ್ತು. ಪೇನ್ ಸ್ಟಾರ್ಟ್ ಆಗೋಣ ಮತ್ತೆ ಹೇಳಿದೆ ಅವರಿಗೆ. ಮತ್ತೆ ವಾಪಸ್ ಸಂಜೆ ಅನ್ನೋದ್ರ ಮತ್ತೆ ಹೋಗ್ಬೇಕಂತ ಅನಿಸ್ತದ. ಮತ್ತೆ ಕಾರ್ ತರಿಸಿ ಅಲ್ಲಿ ನಿಂದ್ರಿಸಿದ್ವು. ಅದನ್ನ ನಿಂದ್ರಿಸಿ ನೈಟ್ ಆದಂಗ ಅದ್ರಾಗ 9, 8 ಮ್ಯಾಗ 9 ಮ್ಯಾಗ ಆಗೋಣ ಬಿಟ್ಟಿವಿ ಏನಾಗಕತ್ತು. ಮತ್ತೆ ಹೋಗ್ಬೇಕು ಅನ್ಕೊಂಡ್ವಿ. ಮತ್ತೆ ಮನ್ಯಾಗ ಏನಂದ್ರು ಈಗ ಬೇಡ, ನಶಿನಾಗ ಎದ್ದುಗಳನ್ನ 4ಕ್ಕೆ ಹೋಗ್ಬಿಡು ನಾಳ ಅಂತಂದ್ರೆ. ಪಟಕನ ಹೋಗಿ ಅಲ್ಲಿ ಕೂತ್ಬಿಟ್ರ ಮತ್ತಿಷ್ಟು ಜಾಸ್ತಿ ಬ್ಯಾನಿ ಮಾಡಿಸ್ತಾರ, ತ್ರಾಸ ಮಾಡಿಸ್ತಾರ. ಹೆಚ್ಚು ಕಮ್ಮಿ ಆದ್ರೆ ಮುಂದಿನ ಮತ್ತೆ ದೊಡ್ಡ ಆಸ್ಪತ್ರೆಗೆ ಮತ್ತೆ ಬರೆದು ಕೊಟ್ಬಿಡ್ತಾರೆ. ಆದಷ್ಟು ಅಂದ್ರೆ ಅವರು ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ರಗಡ್ ಮಾಡ್ಸ್ಯಾರ. ಅವರು ದೊಡ್ಡಮ್ಮರ ಇಂಥವೆಲ್ಲ ಡೆಲಿವರಿ ಭಾಳ ಮಾಡ್ಸ್ಯಾರ. ಅದಕ್ಕೆ ಅವ್ರು ಹೇಳ್ದಂಗೆ ಕೇಳಿದ್ವಿ ನಾವು. ಓಕೆ ಆಯ್ತು ಅಂತೇಳಿ ಅವತ್ತು ರಾತ್ರಿ ಹಂಗೆ ತೆಗೆದು ನಶಿನಾಗನ ಪೇನ್ ಸ್ಟಾರ್ಟ್ ಆಗ್ಬಿಡ್ತು. 6 ಗಂಟೆಗೆನ? 6 ಗಂಟೆಗಲ್ಲ, ರಾತ್ರಿ 9ಕ್ಕೆ ಸ್ಟಾರ್ಟ್ ಆಗೈತಿ. ನಶಿ ಮುಂಜಾಳಿತನ ಹಂಗೆ ಮುಂಜಾಳಿತನ ನಿದ್ದಿಲ್ಲ ಚಂತನೆ. ಮಕ್ಕೊಬಿಡ್ತೀವಿ. ಇವರು ನಮ್ಮ ಅಣ್ಣಗಳು ತಮ್ಮಗಳು ನನ್ನ ಗಂಡ ಸೇರಿ ಹೊಲ್ದಾಗ ಮೆಕ್ಕೆ ತನ ಸುಟ್ಕೊಂಡು ತಿನ್ನಕ್ಕೆ ಇವ್ರಿಗೆ ಹತ್ತಿತ್ತಿ. ನಮ್ದು ಜಾಗರಣೆ ಅಂದ್ರೆ ಮಕ್ಕೊಂಡ್ರೆ ಮತ್ತೆ ಯಾಕೆ ಹೇಳಕ್ಕೆ ಇದಾಗತ್ತೆ. ಜಾಗರಣೆ ಮಾಡುವ ಸುತ್ತಮುತ್ತ ಹೊಲ ಅಲ್ಲಿ ಎಲ್ಲ ಅವರು ಅದಾವಲ್ಲ, ಮೆಕ್ಕಿತೀನಿ ಶೇಂಗಾ ಹಿಂಗೆ ಹರಿದು ರಾತ್ರಿ ಎಲ್ಲ ಸುಡೋದು. ವ್ಲಾಗ್ ನೋಡಿರ್ಬೋದು ನೀವು, ಡೈಲಿ ವ್ಲಾಗ್ ಒಳಗೆ. ಅದನ್ನೆಲ್ಲ ಸುಟ್ಕೊಂಡು ತಿಂದು ಎಲ್ಲ ಸ್ವಲ್ಪ ಟೈಮ್ ಪಾಸ್ ಮಾಡೋದ್ರೊಳಗೆ 6 ಗಂಟೆ ಆಯಿತು. 6 ಗಂಟೆಗೆ ಫುಲ್ ಹೆವಿ ಇತ್ತು ಪೇನ್. ನೀವು ಹೋಗಬೇಕಂತ ಫುಲ್ ಕಣ್ಣಾಗ ನೀರು ಇಳ್ಯಾಕ ಕೂತ್ಬೇಕೀಗ. ಟಕ್ಕನಾಗಿ ಮುಂದೆ ರಾತ್ರಿಯಿಂದ ಮುಂಜಾಳೆ ತನೂ ಹತ್ತಿದ್ವಿ. ಆಮೇಲೆ ಮತ್ತೆ ಮುಂಜಾಳೆ ಎದ್ದು ಮುಂಜಾನೆ ಎದ್ದು ಈಗ
ಕಾರ್ನಾಗ ಹೆಚ್ಚಿ ಕಳಿಸಿದೆ. ಹಿಂದಿನ ಬೈಕ್ನಾಗ ಹೋದೆ. ಹೋಗಿ ಒಂದು ಅರ್ಧ ತಾಸು ಅರ್ಧ ತಾಸು ತಾಸ್ನಾಗ ಒಂದು ತಾಸು ಹೆಚ್ಚು ಕಮ್ಮಿ ಕಾದು ಹೊರಗೆ ಹೆಂಗಾರ ಡೆಲಿವರಿ ಆಗಲಿ ಅಂತೇಳಿ ರೆಸ್ಪಾನ್ಸ್ ಒಳಗಿಂದ ಬರಲಿ ಅಂತ ಅನ್ನೋದ್ರಾಗ ನಮ್ಮ ಅವ್ವ ಒಳಗೆ ಹೋಗಿದ್ಲಲ್ಲ ಈಕಿನ ಸಂಭಾಳ್ಸಕ್ಕೆ. ಹೊರಗೆ ಬಂದ ಕೇಸಿ ಇಲ್ಲ ಆಗುತ್ತಾ ಅಂತ ಅಂದ್ಗಳೇ ನಮ್ಗೆ ಸ್ವಲ್ಪ ಕೂಲ್ ರಿಲೀಫ್ ಅನಿಸ್ತು. ಟೆನ್ಷನ್ ತೊಗೊಳೋದು ಬೇಡ ಅಂತೇಳಿ ನಾವು ಒಂದು ಚಾದ ಅಂಗಡಿ ಮುಂದೆ ಹೋಗಿ ಕೂತಿದ್ದೆ. ನಮ್ಮಪ್ಪ ಬಂದ ಅಕ್ಕನಾಗ ಅಲ್ಲಿಂದ ಗಾಡಿ ತೊಗೊಂಡು ದವಾಖಾನೆಯಲ್ಲಿಂದ ಬಂದು ಹೇಳಿದ, ಹಾಂ ಹೆಣ್ಮಗು ಆಗೈತೆ ನೋಡು, ಡೇಟ್ ಬರ್ಕೋ ಟೈಮಿಂಗ್ ಬರ್ಕೋ ಅಂಥೇಳಿ ಟೈಮಿಂಗ್ ಹೇಳ್ಕೇಸಿ ಹಂಗೆ ನಮ್ಮ ಅಪ್ಪರು ಹೋಗ್ಬಿಟ್ರು. ಅವ್ರಿಗೂ ಒಂಥರ ಖುಷಿ. ಮುಂದೆ ಹೋಗ್ಬಿಟ್ರು ಅವ್ರು ದಬಾಸಿ ಜಾಸ್ತಿ ಮಾತಾಡಿ ಅಂದ್ರೆ ಖುಷಿ ಜಾಸ್ತಿ ಅವರು ಎಕ್ಸ್ಪ್ರೆಸ್ ಮಾಡೋಕೆ ಹೋಗಲ್ಲ. ಹಿಂಗಾತು ಅಂತೇಳಿ ನಾರ್ಮಲ್ ಖುಷಿ ಇರಲಿ ದುಃಖ ಇರಲಿ ನಾರ್ಮಲ್ ಒಳಗಿರ್ತಾರೆ ಅವರು. ನಾನು ನಾರ್ಮಲ್ ಹಿಂಗೆ ಹೇಳ್ಕೇಸಿ ಹೋಗ್ಬಿಟ್ರು. ಬಂದು ನಾವು ನಮ್ಮವನು ನಕ್ಕೋತ ಒಳಗೆ ಯಾರ್ಯಾರಿಗೆ ಹಿಂಗೆ ಫೋನ್ ಹಚ್ಕೋತ ಹಿಂಗೆ ಹಚ್ಚಾಕೂತಿದ್ಲು ಡೆಲಿವರಿ ಆಯ್ತು ಅಂತೇಳಿ. ಆಮೇಲೆ ನನಗಲ್ಲಿ ಇನ್ನೂ ಒಂದು ಭಾಳ ದುಃಖ ಅನ್ಸೋದಂದ್ರೆ ಅಲ್ಲಿ ಒಂದು ಸಿಚುವೇಶನ್ ಆಯ್ತು ನನಗೆ. ಅದು ಭಾರಿ ಸಿಟ್ಟು ಬಂದಿತ್ತು ಆ ಟೈಮ್ನಾಗ. ಒಂದಿಷ್ಟು ಜನ ನಾನು ಹಿಂಗೆ ಹೋಗಿ ಆಯ್ತಾ ಡೆಲಿವರಿ ಅಂತೇಳಿ ನಾ ಖುಷಿಲೇ ಅಂತ ಹೋದ್ರಾಗ ಆಯ್ತಪ್ಪ ಹೆಣ್ಣಾಯ್ತು ಅಂತಂದ್ರೆ ಹಿಂಗೆ ಮಾಡಿಬಿಟ್ರು. ಕೊಡಂಗಿಂದ ನನಗೆ ಒಂಥರ ಕೈಕಾಲ ನಡೆದಂಗೆ ಆಗ್ಬಿಟ್ಟಿತ್ತು. ಅವರು ಈ ಥರ ಎಕ್ಸ್ಪ್ರೆಷನ್ ಕೊಟ್ಟಿದ್ದಕ್ಕೆ. ಯಾಕಂದ್ರೆ ನಾನು ಡೆಲಿವರಿ ಆಗೋ ಟೈಮಲ್ಲಿ ನಿಮ್ಗೆ ಮುಂಚೆನೇ ಹೇಳ್ಕೊದು ಬಂದು ನಮ್ಗೆ ಹೆಣ್ಮಗು ಬೇಕು ಅಂತೇಳಿ. ಆಮೇಲೆ ಈಗ ಪ್ರೆಗ್ನೆಂಟ್ ಇದ್ದಾಗನ ಗೊತ್ತು ನಮಗೆ ಹೆಣ್ಮಗುನೂ ಆಗುತ್ತೆ ಅಂತೇಳಿ. ಯಾಕಂದ್ರೆ ಒಂದಿಷ್ಟು ನಮಗೆ ಮುಂದೆ ಬರ್ತಾ ಒಂದು ಸ್ವಲ್ಪ ಎಲ್ಲ ನಮ್ಮ ಕೆಲಸಗಳು ನಾವು ಅಂದ್ಕೊಂಡಿದ್ದು ಒಂದೊಂದು ಸ್ವಲ್ಪ ಹಾಕೋತ ಬಂದವಲ್ಲ. ಸೊ ನಮಗೆ ಗೊತ್ತು ಲಕ್ಷ್ಮಿನೇ ಅದಾಳ ನಮಗೆ ಒಂಥರ ನಮ್ಗೆ ಗೊತ್ತಾಯ್ತು ಹೆಣ್ಮಗು ಆಗುತ್ತೆ ಅಂತೇಳಿ. ಬಟ್ ಆ ಟೈಮ್ನಾಗ ಕಮೆಂಟ್ ಒಳಗೆ ಹೆಣ್ಮಗು ಅಂತೇಳಿ ಎಲ್ಲರೂ ಅದೇ ಕಮೆಂಟ್ ಮಾಡಿ. ಬಟ್ ಆ ಟೈಮ್ನಾಗ ನನಗೆ ಕಣ್ಣಾಗ ನೀರ ಬಂದ್ಬಿಡ್ತು. ಈ ಥರ ಅಂದ್ಬಿಟ್ರಲ್ಲ ಅಂತೇಳಿ ಅನ್ನಕರ ಏನೈತೆ ಅನ್ಕೊಂಡಿದ್ದು ಆಗ್ಬಿಟ್ಟೈತಿ. ಮತ್ತು ಆಗಿದ್ದು ನಮಗೆ ಅವ್ರದ್ದು ಏನು ಅಂತೇಳಿ ಆ ಥರ ನಮ್ಗೆ ಅದೊಂದು ಎಕ್ಸ್ಪ್ರೆಷನ್. ಆಮೇಲೆ ಹಳ್ಳಿ ಒಳಗೆ ಸ್ವಲ್ಪ ಎಜುಕೇಶನ್ ಕಮ್ಮಿ ಅಲ್ಲ, ಈ ಥರ ಅಂದ್ಬಿಟ್ರು ಮಾರಿ ಕ್ಯೂಚ್ ಅಂದ್ರಲ್ಲ ಖುಷಿಯಾಗಿ ಹೇಳ್ಬೇಕಾಗಿತ್ತು. ಅದು ಅಂದ್ರ ಹೆಣ್ಮಗು ಅಂದ್ರ ಒಂದು ಒಬ್ಬೊಬ್ರು ಎದಕ್ಕಂತಾರ ಅಂದ್ರೆ ಹೆಣ್ಮಗು ಅಂದ್ರೆ ವಜ್ಜೆ ಅಂತ ಅನ್ನಲ್ಲ. ಹೆಣ್ಣು ಮಕ್ಕಳಿಗೆ ಒಂಥರ ಹೇಳಕ್ಕಾಗಲ್ಲ. ಅದು ಹೆಂಗೆ ಹೇಳ್ಬೇಕು, ನಮ್ಮ ಕಡೆ ಹಂಗೈತೆ ಅದು ಪದ್ಧತಿ. ಏನು ಮಾಡಕ್ ಬರಲ್ಲ. ಅದೊಂದು ಜನ್ರೇಷನ್ ಇದು ಹಿಂದೆ. ಈಗ ನಮ್ಮ ಅವರು ಈ ಥರ ಇದೊಂದು ಏನು ವಯಸ್ಸಿನವ್ರು ಅದಾರಲ್ಲ ಅದೊಂದು ಜನ್ರೇಷನ್ ಹಂಗೆ ಇರೋದು. ಆಮೇಲೆ ಅದ್ರ ಮ್ಯಾಲಿನವರು ಸ್ವಲ್ಪ ತಿಳುವಳಿಕಿದ್ದವರು ಏನೂ ಇಲ್ಲ. ಆಮೇಲೆ ಡೆಲಿವರಿ ಎಲ್ಲ ಆದಮೇಲೆ ನಾನು ಊರಿಗೆ ಈ ಕಡೆ ಮನೆ ಕಡೆ ಬಂದ ಕೇಸಿ ಎಲ್ಲರೂ ಕೇಳಿದ್ರು ಡೆಲಿವರಿ ಏನಾಗಿತ್ತಪ್ಪ ಅಂತೇಳಿ. ನಾನು ಖುಷಿಲೇ ನಕ್ಕೋತ ಹೆಣ್ಣಾಯ್ತ್ರಿ ಅಂತ ನಾನು ನಕ್ಕೋತಂದ್ರೆ ಹೌದಾ ಇರ್ಲಿ ಬಿಡು ಯಾವ್ದಾದ್ರು ಮಕ್ಕಳು ಅನ್ನೋರು. ನಾನು ಚಳಿ ಕೆಟ್ಟು ಬಿಡ್ದಪ್ಪ ಇವ್ರಿಗೆ ಏನಾಗೈತೆ ಮರ ಮಂದಿಗೆ ಅಂತ ನಾನು ಪ್ರತಿಯೊಬ್ರು ಅಂತಲ್ಲ ಅದರೊಳಗು ಎಜುಕೇಟೆಡ್ಸ್ ಯಾರ್ಯಾರಿದ್ರು ಅವ್ರು ಹೇಳಿದವರು, ನಾನು ಕೇಳಿದವ್ರು ಯಾರ್ಯಾರು ಸ್ವಲ್ಪ ತಿಳಿದವ್ರಿದ್ರು. ಒಳ್ಳೇದಾಯ್ತಪ್ಪ ಮಹಾಲಕ್ಷ್ಮಿ ಹುಟ್ಟು ಬಂದ್ಲು. ಅಲ್ಲಿದಲ್ಲೇ ನಾವು ಮುಂಚೆ ಪೆಟ್ರೋಲ್ ಪಂಪ್ ಒಳಗೆ ಕೆಲಸ ಮಾಡ್ತಿದ್ದೆ. ಅಲ್ಲಿ ಓನರ್ ನಾ ಪೆಟ್ರೋಲ್ ಹಾಕ್ಸಕ್ಕೆ ಹೋದಾಗ ಭೇಟಿ ಆದ್ರು. ಏನಪ್ಪ ಆರಾಮದ್ಯಾ, ಮಗು ಆಯ್ತಾ, ನಾನು ಸುಮ್ಮನೆ ಹೆಣ್ಮಗು ಆಯ್ತು ಅಂದ್ರೆ ಅವ್ರು ಭಾಳ ಖುಷಿಪಟ್ರು. ಫಸ್ಟ್ ಹೆಣ್ಣಾಯ್ತಲ್ಲಪ್ಪ ನಿನಗೆ ತುಂಬ ಒಳ್ಳೇದು ಹಂಗೆ ಹಿಂಗೆ ಅಂತೇಳಿ. ಅವ್ರದ್ದು ಒಂದು ಲಕ್ಷಣ, ಅವ್ರದ್ದೊಂದು ಬೇರೆ. ಇವ್ರದ್ದೆಲ್ಲ ತಲೆ ಹಾಕೊಂಡು ಕೂತ್ಬಿಟ್ರೆ ಇನ್ನೊಂದು ಏನು ಅನ್ಸಿತ್ತಂದ್ರೆ ಈಕಿನ ಜನರಲ್ ವಾರ್ಡಿಗೆ ಶಿಫ್ಟ್ ಮಾಡಿದ್ರಲ್ಲ. ಶಿಫ್ಟ್ ಮಾಡಾದ್ಮೇಲೆ ಒಂದು ಮಾತು ಅನ್ಲಿಕ್ಕೆ ನನಗೆ, ನಮಗೆ ಹೆಣ್ಮಗು ಆಗೈತಿ ನಿನಗೆ ಇಷ್ಟ ಆಯ್ತಿಲ್ಲ ಅಂತ ಈ ಥರ ಕೇಳ್ಬಿಟ್ಲು. ಏನು ಹೇಳ್ಬೇಕು ಆ ಮಾತಿಗೆ. ಮುಂಚೆಯಿಂದ ನಮ್ಗೆ ಹೆಣ್ಣಾಗ್ಬೇಕು ಅಂತ ಅನ್ಕೊಂಡವ್ರಿಗೆ ಒಳಗೆ ಈಕಿಗೆ ಆ ಥರ ಮೈಂಡ್ ಡೈವರ್ಟ್ ಮಾಡಿಸಿದ್ರೆ ನಾವು ಮಾತಾಡೋದು ಅಂದ್ರೆ ಹೊರಗೆ ಮಾತಾಡ್ತಿರ್ತಾರಲ್ಲ ಅದೊಂದು ಸ್ವಲ್ಪ ಏನು ಕೇಳಿಸ್ಕೊಂಡಿಲ್ಲ, ಏನು ಮಾಡಿದ್ದು ಗೊತ್ತಿಲ್ಲ. ಆದರೆ ಹಿಂಗೆ ಯಾಕೆ ಅಂದ್ಬಿಟ್ಲು ಅಂತೇಳಿ ನಾನು ಒಂದು 2-3 ದಿನ ಅದನ್ನು ತಲೆಯಾಗಿ ಇಟ್ಕೊಂಡು ಕೇಸಿ ಹತ್ತಿನ ಕಣ್ಣಾಗ ನೀರು ಬಂದವ ನನಗೆ. ಹಿಂಗ್ಯಾಕೆ ಜನ ಈ ಥರ ನಾವು ಕೂತ್ಬಿಟ್ರಲ್ಲ ಅಂತೇಳಿ. ಆಮೇಲೆ ವ್ಲಾಗ್ ಅಪ್ಲೋಡ್ ಮಾಡಿದ್ದೆ ನಾನು. ಡೆಲಿವರಿ ಆಯಿತು ಅಂತೇಳಿ ವ್ಲಾಗ್ ಅಪ್ಲೋಡ್ ಮಾಡಿದಾಗ ನಿಮ್ಮದೆಲ್ಲ ಒಂದು ಕಮೆಂಟ್ಸ್ ಇತ್ತಲ್ಲ, ಅದು ನನಗೆ ಭಾಳ ಮತ್ತು ಸರಿ ಹಳೆ ಜೀವಂತ ಅದೇನ ಕರೆ ಹೇಳ್ಬೇಕಂದ್ರೆ ಮಹಾಲಕ್ಷ್ಮಿ ಹುಟ್ಟಿದ್ಲು ಒಳ್ಳೇದಾಯ್ತು ಅಂತೇಳಿ ಈ ಥರ ಹೇಳಿದ್ರಲ್ಲ. ಸೊ ಅಷ್ಟಕ್ಕೂ ಯಾರ ಅಂತಾರಂತ ನಾವೇ ತಲೆ ಕೆಡ್ಸ್ಕೊಳ್ಳೋದು. ಅಲ್ಲಿಗೆ ಮತ್ತೆ ವಾಪಸ್ ನಾವು ನಮಗ ಆಕಿ ಹುಟ್ಟಿಂದ ಎಲ್ಲಾನು ಖುಷಿ ಆಗ್ಲಿ ಎಲ್ಲಾನು ಜಾಸ್ತಿನೇ ಆಗೈತೆ ಹೊರತು ನಮಗ್ ಕಮ್ಮಿ ಏನೂ ಆಗಿಲ್ಲ. ನಿಜವಾಗ್ಲೂ ನಾ ಯಾವ ಸಣ್ಣ ಇದ್ದಾಗಲಿಂದ ಹುಟ್ಟು ಬಂದಿನ ಒಂದಿನ ಯಾವುದಕ್ಕೂ ಹತ್ತಿಲ್ಲ ನಾನು. ಬಟ್ ನನಗೆ ಯಾವಾಗ ನಾ ಅಪ್ಪ ಆಗಿನಲ್ಲ ಅವತ್ತಲೇ ನಮ್ಮ ಮನಸ್ಸು ಬೆಣ್ಣೆ ಆಗ್ಬಿಟ್ಟಿತ್ತು. ನಮ್ದು ಕಲ್ಲಿತ್ತು, ಈಗ ಬೆಣ್ಣೆ ಆಗ್ಬಿಟ್ಟೈತಿ. ಇಷ್ಟಿಷ್ಟಕ್ಕೆ ಎಮೋಷ್ನಲ್ ಆಗುತ್ತೆ, ಇಷ್ಟಿಷ್ಟಕ್ಕೆ ಭಾಳ ಒಂದು ಫ್ಯಾಮಿಲಿ ಅಂದಮೇಲೆ ಮನುಷ್ಯ ಹಂಗೆ ಫಸ್ಟ್ ಕಲ್ಲು ಆಮೇಲೆ ಬೆಣ್ಣೆ ಥರ ಆಗ್ಬಿಡ್ತಾನೆ.
ಒಂದೊಂದ್ಸಲ ಕಣ್ಣಾಗ ನೀರು ಬರೋದು ನೋಡಿ, ನಾ ಯಾಕೆ ಇಷ್ಟಿಷ್ಟಕ್ಕೆ ಎಮೋಷ್ನಲ್ ಹಾಕೀನಿ, ಮೊದ್ಲಿಕ್ಕೆ ಈಗ ಬೈತಿದ್ದೆ ಇಷ್ಟಿಷ್ಟಕ್ಕೆ ಯಾಕೆ ಅಳ್ತೀನಿ ನೀನು ಹೆಣ್ಮಕ್ಳು ಗಟ್ಲಿ, ಹೆಣ್ಮಕ್ಳು ಬಿಡು ಅಳ್ತಿಲ್ಲ ಅಂತಿದ್ದೆ. ಬಟ್ ಒಂದೊಂದು ಸಲ ನನಗೂ ಬರ್ತೈತಿ. ಆಮೇಲೆ ವ್ಲಾಗ್ ಅಪ್ಲೋಡ್ ಮಾಡಾದ್ಮೇಲೆ ನೀವೆಲ್ಲರೂ ಒಂದು ಸ್ಫೂರ್ತಿ ಕೊಟ್ಟರಲ್ಲ, ಅದು ಸ್ಫೂರ್ತಿ ಅನ್ನೋದಕ್ಕಿಂತ ಯಾರೂ ನೆಗೆಟಿವ್ ಆಗಿ ಏನೂ ಬರಲಿಲ್ಲ. ಎಲ್ಲರೂ ಭಾಳ ಖುಷಿಪಟ್ಟು, ಭಾಳ ವಿಶೇಷ ಎಲ್ಲ ಕಮೆಂಟ್ಸೂ ನೋಡಿದ್ರೆ ಭಾಳ ಖುಷಿ ಆಯ್ತು ನನಗೆ. ಒಂದೊಂದು ಕಮೆಂಟ್ಸು ಆಮೇಲೆ ಅನಿಸಿದ್ದು ಇವ್ರನ್ನ ತೊಗೊಂಡು ಏನು ಮಾಡ್ತೀವಿ ಮರ, ಇಷ್ಟು ಜನ ನಮ್ಗೆ ಇಲ್ಲಿ ವಿಶೇಷ ಪ್ರೋತ್ಸಾಹ ಕೊಡೋತಾರ, ಎಷ್ಟು ಆಶೀರ್ವಾದ ಮಾಡೋತಾರ ಅಂತೇಳಿ ಅಲ್ಲಿ ಮತ್ತೆ ಮರುದಿನ ಹೊಳ್ಳಿ ಸ್ಟ್ಯಾಂಡ್ ಆಗಿಬಿಟ್ಟೆ. ನಾನು ಅದನ್ನೆಲ್ಲ ತಿರ್ಯಾಗ ಹಾಕೋಲಿಲ್ಲ ಫುಲ್. ನಾ ಅಂತರೂ ಅವಾಗಲಿಂದ ಖುಷಿ. ಮತ್ತು ಆಮೇಲೆ ಹೆಣ್ಮಗು ನಿಮ್ಮ ಜೋಡಿ ವ್ಲಾಗ್ಸ್ ಮಾಡ್ಕೋತ ಆಮೇಲೆ ನೀವು ಒಂದೊಂದು ಸಜೆಷನ್ಸ್ ಅವೆಲ್ಲ ಬರ್ಕೋತ ಖುಷಿ. ಈಗಾದರೂ ನನಗೆ ಹೆಣ್ಮಗು ಆಗಿದ್ದು ನಿಜವಾಗ್ಲೂ ಆಕೆ ನಾನು ಭಾಳ ಅದೃಷ್ಟ ತಂದುಕೊಟ್ಟ ಕರೆ ಹೇಳ್ಬೇಕಂದ್ರೆ. ನೀನು ಒಂದೇ ಪಪ್ಪು ಸಾಕು, ಒಂದೇ ಪಪ್ಪು ಸಾಕು ಅಂತ ನಮ್ಮ ಮನೆಗೆ ಮಕ್ಕಳಿದ್ರೆ ಕೆಡಿಸ್ತಾರ. ಇಲ್ಲ ನಿಜವಾಗ್ಲೂ ಅದು ಪೇನ್ ಸ್ಟಾರ್ಟ್ ಆಗಿ ನಾನು ಲೇಬರ್ ರೂಮಿಗೆ ಹೋದಾಗ ಆ ಪೇನ್ ಇನ್ನೊಂದ್ಸಲ ಬೇಡಪ್ಪ. ಅವಾಗಂತ ನೈಟ್ ಪೇನ್ ಸ್ಟಾರ್ಟ್ ಆಗಿದ್ದ ನೈಟ್ ಎಲ್ಲ ಫುಲ್ ಹೆಸರಿದ್ದೆ ನೋಡಿ ನಾನು. ಆ ಪೇನ್ ಅಂತೂ ವಾಪಸ್ ಬೇಡ ಅನಿಸ್ಬಿಟ್ಟ ನನಗೆ. ಅಷ್ಟು ನಿಜವಾಗ್ಲೂ ಹಿಂಗಿರುತ್ತ ಅನ್ಕೊಂಡಿದ್ದಿಲ್ಲ. ನಾ ಭಾಳ ಸ್ಟ್ರಾಂಗ್ ಇದೀನಿ, ನಾ ಎಲ್ಲ ತಡ್ಕೊತೀನಿ, ಭಾಳ ಸ್ಟ್ರಾಂಗ್ ಇದೀನಿ ಅನ್ಕೊಂಡಿದ್ದು. ಹಂಗಂತೇಳಿ ಯಾರು ಈ ಪ್ರೆಗ್ನೆಂಟ್ ಇದ್ದವ್ರು ಅನ್ಸಾಕ್ ಹೋಗ್ಬಿಟ್ರೆ ಫಸ್ಟ್ ಈಕೆ ಹೇಳ್ತಾಳ ಅಂತ. ಈಕೆ ಭಾಳ ವೀಕ್ ಇದ್ಲ ಹಂಗ ಅನ್ಸೈತಿ, ನೀವು ಸ್ಟ್ರಾಂಗ್ ಇದೀರಿ, ಈಕಿನಷ್ಟು ವೀಕ್ ಯಾರು ಇಲ್ಲ. ಅದಕ್ಕೆ ಅಲ್ಲೇ ಒಬ್ರೊಬ್ರು ಆದವರು ಇಲ್ಲ ನಾರ್ಮಲ್ ಅದ ಸ್ವಲ್ಪ ಇದಾಗುತ್ತ ಅಂತಂತಾರ, ಒಬ್ರೊಬ್ರಿಗೆ ಒಂದೊಂದ್ ಥರ ಆಗುತ್ತೆ. ನೀವು ಅನ್ಸಾಕ್ ಹೋಗ್ಬಿಟ್ರಿ ಯಾರು ಮತ್ತೆ ಪ್ರೆಗ್ನೆಂಟ್ ಇದ್ದವ್ರು ಈಗ ಅಂತ ಅಂತೇಳಿ ಈಗ ಎದಿ ಹೊಡ್ಕೊಂಡಿಲ್ಲ. ಆದ್ಮೇಲೆ ಇವ್ರ ಹೆಸರು ಸ್ವಲ್ಪ ಜಲ್ದಿನೇ ಇಡ್ಬೇಕಂತ ಅನ್ನಾಗ್ತಿದ್ರು. ನಮ್ಮ ಮನ್ಯಾಗ ಜಲ್ದಿ ಬೇಡ, ಹಿಂದೂ ಹುಟ್ಟು ಮಗುಗ ಮತ್ತು ಅದ್ರ ಒಳಗೆ ಇಡ್ಬೇಕಾಗತ್ತ ಅಂತೇಳಿ 21 ದಿನಕ್ಕೇನ ಶ್ರೀವರಿಗೆ ಹೆಸರು ಇಟ್ವಿ. ಎಲ್ಲ ಏನು ಕಿವಿ ಚುಚ್ಚು ಶಾಸ್ತ್ರ ಅವು ಇವು ಎಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದ್ವಿ. ಎಲ್ಲರೂ ಹೇಳ್ತಿದ್ರು 5 ತಿಂಗಳ ತನಕ ಇರ್ಬೇಕಾಗಿತ್ತಲ್ರಿ, ನಾ ಪಾಪು ಸಾಣದೈತಿ ಅಂತೇಳಿ. ಇಷ್ಟು ದಿನ ಅಲ್ಲಿ ಇದ್ದಿದ್ದೆ ದೊಡ್ಡದು. ಯಾಕಂದ್ರೆ ಈ ಪಾಪು ಐತಿ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಅದಾವು, ಕೆಲಸ ಜಾಸ್ತಿ ಮಾಡ್ಬೇಕಾಗುತ್ತೆ. ಅಲ್ಲಿದ್ದು ಒಂದು ಲೆಕ್ಕಕ್ಕೆ ಸುಮ್ಮ ಖರ್ಚಿಗೆ ಆಗಂಗೆ ಮನೆ ಖರ್ಚಿಗೆ ಒಂದು ಲೆಕ್ಕಕ್ಕೆ ನಡೀತಿರ್ತಿತ್ತು. ಬಟ್ ಈಗ ಮಗಳದಾಳ, ಮಗಳ ಸಂಬಂಧ ದುಡಿಬೇಕು ಅಂತೇಳಿ ಕಷ್ಟ ಆದರೂ ಚಿಂತಿಲ್ಲ. ಮನೆಯಾಗ ಇರ್ತಾಳೆ ಸ್ವಲ್ಪ ಒಂದಿಷ್ಟು ಗಿರಿದು ಒಂದು ಸ್ವಲ್ಪ ತ್ರಾಸ ಆಗ್ತೈತಿ. ಒಂದು 2-3 ಸಲ ನಾವು ಸುಮ್ಮನೆ ಹಿಂಗೆ ಮಾಲಿಶ್ ಮಾಡ್ತೀವಿ. ಮೊದಲ ಎಷ್ಟು ಫ್ರೀ ಇರ್ತಿದ್ವಿ ಅಂದ್ರೆ ನಾವು, ಈಗ ಫ್ರೀ ಅನ್ನೋದೇ ಇಲ್ಲ ನಮ್ಗೆ. ಅಷ್ಟು ಭಾಳ ಏನು ಮನ್ಯಾಗ ಕೆಲಸ ಮಾಡ್ತಿದ್ಲು ಬಿಡ್ತಿದ್ಲು. ನಂದು ಒಂದು ಸ್ವಲ್ಪ ಈಗ ಎಲ್ಲ ಕೆಲಸ ಮಾಡಿಟ್ಲೆ ಸಂಜೆ ಆಗಬಿಡ್ತದ, ಒಂಚೂರು ಟೈಮೇ ಸಿಗಾಕತ್ತಿಲ್ಲ. ಆದ್ರೆ ಜಾಸ್ತಿ ಕಾಡ್ಸಂಗಿಲ್ಲ ಶ್ರೀವಾರಿ. ಅದು ನಿನ್ನೊಂದಿನ ಕಾಡ್ಯಾಳ, ಇಂಜೆಕ್ಷನ್ ಆಗಿತ್ತು ಅಂತೇಳಿ ರಾತ್ರಿ ಎಲ್ಲ ನಿದ್ದೆ ಆಗಿಲ್ಲ. ಕರೆ ಹೇಳ್ಬೇಕಂದ್ರೆ ಫುಲ್ ಇಷ್ಟಿಷ್ಟಕ್ಕೆ 5 ನಿಮಿಷಕ್ಕೆ ಹೇಳೋದ ನಾ ಇಲ್ಲಿ ಮಕ್ಕೊಂಡಿರ್ತೀನಿ ಹೊರಗೆ, ಆಕಿ ಬೆಡ್ರೂಮ್ನಾಗ ಓಡ್ ಹೋಗೋದ. ಭಾಳ ಸಲ ಬಂದ್ರಿ, 2 ಸಲ ಹೋಗಿನಿ, 2 ಸಲಕ್ಕೆ ವಜ್ಜೆ ಮಿಕ್ಕಿ ಬಿಟ್ಟೈತಿ ನನಗೆ. ನಾ ಮುಂಜಾನೆ ತನ ಎಚ್ಚರದಿನಿ, ಹಿಂಗೆ ಎಚ್ಚರದಿನಿ ಟೈಮ್ ನೋಡ್ತೀನಿ, ಒಮ್ಮೆ 3 ಆಗೈತಿ. ಆದ್ರೆ ಮುಂಜಾನೆ ಇದೆಲ್ಲ ಕೆಲಸ ನಾ ಮಾಡೀನಿ. ಇವ್ರಿಗೆ ಮತ್ತೆ 1 ತಾಸು ನಿದ್ದೆ ಕೊಟ್ಟಿನಿ. ಇವತ್ತು ಮಾಡ್ಯಾನ, 1 ತಾಸು ಇವ್ರಿಗೆ ಮಲ್ಕಾಗಿ ಬಿಟ್ಕೆ ಶುಕ್ರವಾರ ಅಂತೇಳಿ ಎಲ್ಲ ಕೆಲಸ ನಾ ಮಾಡೀನಿ. ಇವತ್ತು ಮನೆ ಏನೇನು ಮಾಡ್ಬೇಕಾಗಿತ್ತು ನಾಷ್ಟಾನು ನಾನೇ ಮಾಡ್ಕೊತೀನಿ. ಆಕಿಗೆ ಪಾಪ ರಾತ್ರಿ ಎಲ್ಲ ಎದ್ದಾಳ ಅಂತೇಳಿ ಇವತ್ತು ಮಾಡ್ಯಾನ. ಯಾಕ ದಿನ ಒಂದಿಟ್ಟು ಹಿಂಗೆ ಮಾಡಿದ್ರೆ ಚಲೋ ಆಗುತ್ತೆ. ಸೊ ನನ್ನ ಕಡೆಯಿಂದ ಸಜೆಷನ್ ಫೈನಲ್ ಆಗಿ ಹೇಳ್ಬೇಕಂದ್ರೆ ಮಕ್ಕಳೇ ನಮ್ಮ ಮನಸ್ಸಿನಾಗ ಇರ್ತೈತಿ ಹೆಣ್ಮಗು. ಈಗ ಗಂಡು ಮಕ್ಳಿಗೆ ಆಲ್ಮೋಸ್ಟ್ ಹೆಣ್ಮಗು ಬೇಕು ಅಂತ ಅನಿಸ್ತಿರ್ತೈತಿ. ಆಮೇಲೆ ನಮ್ಮ ಸಮಾಜದಾಗ ಒಂದಿಷ್ಟು ಜನ ಅದನ್ನು ಯಾವ ಥರ ಡೈವರ್ಟ್ ಮಾಡಿಬಿಡ್ತಾರಂದ್ರೆ, ಒಂದು ಹೆಣ್ಣಂದ್ರೆ ಒಂದು ಬೇರೆ ಥರನ ಹುಟ್ಟಿಸ್ಬಿಡ್ತಾರೆ. ನಾವು ಹುಟ್ಟಲೇಬಾರ್ದಾಗಿತ್ತು ಅನ್ನೋ ಲೆಕ್ಕಕ್ಕೆ. ಸೊ ಯಾರು ಡಿಮೋಟಿವೇಟ್ ಆಗಕ್ಕೆ ಹೋಗ್ಬೇಡ್ರಿ ಅಂಥ ಮಾತುಗಳಿಗೆ. ಓಕೆ, ಯಾರು ಪಾಸಿಟಿವ್ ಆಗಿ ಯಾರಿಗೆ ಹೆಣ್ಮಗು ಆದ್ರೂ ಯಾರು ಅದಿರಲ್ಲ, ಯಾರು ಆ ಥರ ಅನ್ನಲ್ಲ ಅನ್ಕೋತೀನಿ. ಅನ್ನೋರು ಇದ್ರಂದ್ರೂ ದಯವಿಟ್ಟು ಖುಷಿಯಿಂದ ಹೇಳ್ರಿ, ಮಗುನ ಬಿಡಪ್ಪ, ಆಯ್ತು ಬಿಡಪ್ಪ ಅಂತ ದಯವಿಟ್ಟು ಹೇಳಕ್ಕೆ ಹೋಗ್ಬಿಟ್ರಿ. ಮನಸ್ಸಿಗೆ ಭಾಳ ಬೇಜಾರಾಗುತ್ತೆ. ಅದ್ರಾಗ ಹೆಣ್ಮಗು ಇದ್ರೆ ಇನ್ನೂ ಜವಾಬ್ದಾರಿ ಜಾಸ್ತಿ ಆಗುತ್ತೆ, ಇನ್ನೂ ಜಾಸ್ತಿ ಆ್ಯಕ್ಟಿವಿಟಿ, ಜಾಸ್ತಿ ಕೆಲಸ ಮಾಡ್ತೀವಿ. ಓಕೆ, ನಮ್ಮ ಕಡೆ ಅದು. ಆದ್ರೆ ಈ ಕಡೆ ನಾನು ಬೆಂಗಳೂರಿಗೆ ಇಲ್ಲಿ ಬಂದಾಗಲಿಂದ ಯಾರು ಹೌದಾ ಆ ಮಗುನ ಈ ಮಗುನ ಯಾರು ಒಂದಿಲ್ಲ. ಹೆಣ್ಮಗು ಅಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಸಂಭ್ರಮನ ಪಟ್ಟಾರ, ಖುಷಿಲೇನೆ ಮಾತಾಡ್ಸಾರ. ಎಲ್ಲರೂ ಶ್ರೀವಾರಿದು ಫೇಸ್ ರಿವೀಲ್ ಮಾಡ್ರಿ ಆದಷ್ಟು ಬೇಗ. ಏನು ಭಾಳ ಒಂದು 8 ದಿನದಾಗ ಈ ಮಂತ್ ಮುಗಿದ್ರೊಳಗೆ ಅಂದ್ರೆ 3 ತಿಂಗಳು ಮುಗಿದ್ರೊಳಗನೆ ನಾವು ಫೇಸ್ ರಿವೀಲ್
ಮಾಡ್ತೀವಿ ಜಾಸ್ತಿ. ಮಾಡ್ತೀವಿ. ನಾವು ಕರೆ ಹೇಳ್ಬೇಕಂದ್ರೆ ನಾ ಅವಾಗ ನಾ ಫೇಸ್ ರಿವೀಲ್ ಕ್ಯೂಟ್ ಅದಾಳ ನೋಡಾತ್ರ ಎಲ್ಲರೂ. ನಮಗೆ ಕ್ಯೂಟ್ ಅನ್ಸಕುತ್ತೆ ಗೊತ್ತಿಲ್ಲ ಆದ್ರೆ ನಾವು ನನಗೊಂದೊಂದ್ಸಲ ಅನ್ಸುತ್ತೆ ಕ್ಯೂಟ್, ನಮಗ ತಂದೆ ತಾಯಿಗೆ ಅನ್ಸಾಕುತ್ತಿರ್ಬೇಕು ಬಿಡಿ, ಎಲ್ಲಾರ್ಗೂ ನಮ್ಗೆ ಅನ್ಸ್ತಿರ್ಬೇಕಾ? ಹಿಂಗೆ ಅನ್ಸುತ್ತೆ ಅಂತೇಳಿ ಒಂದೊಂದ್ಸಲ ಅನ್ಸುತ್ತೆ. ಬಾಳ್ ಅಂದ್ರೆ ಬಾಳ್ ಕ್ಯೂಟ್ ಅದಾಳ ನನ್ ಮಗಳು. ಹೆತ್ತ ತಾಯಿಗೆ ಯಾಕೆ ನಮ್ಮ ಮುಂದೆ ಮಾತಾಡ್ತಾ ಇಲ್ಲ ಇಲ್ಲ ಕ್ಯೂಟ್ ಕ್ಯೂಟ್ ಅದಾಳ. ಮಕ್ಕಳು ಕ್ಯೂಟೇ ಇರ್ತಾವ, ನೋಡಾತಿರ್ಬೇಕು ಅದನ್ನ. ಎಲ್ಲ ಮಕ್ಕಳು ಕ್ಯೂಟ್ ಇರ್ತಾವ, ಮಕ್ಕಳು ಕ್ಯೂಟ್ ಇದ್ದೇ ಇರ್ತಾವ. ಓಕೆ, ಅದಕ್ಕೆ ಒಂದು ಮಕ್ಕಳು ಅಂತ ಅನ್ನೋದು ಎಲ್ಲರೂ ಇಷ್ಟಪಡೋದು. ನಿಮ್ಮ ಪ್ರೀತಿ, ಆಶೀರ್ವಾದ, ಧೈರ್ಯ ಯಾವತ್ತು ಇದೇ ಥರ ತುಂಬ್ಕೋತಿರ್ರಿ. ಥ್ಯಾಂಕ್ ಯು ಸೋ ಮಚ್. ಐ ಗಾಟ್ ಅ ಗ್ರೇಟ್ ಫ್ಯಾಮಿಲಿ. ಎಲ್ಲ ಪ್ರೀತಿಗೆ ನಾವು ಇಬ್ರು ಯಾವತ್ತೂ ಚಿರಋಣಿಯಾಗಿರ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಯಾವತ್ತೂ ಹಿಂಗೆ ಇರಲಿ. ಇದನ್ನು ಎಷ್ಟು ಜನ ಕಮೆಂಟ್ ಆಗಿದ್ರು ನಿಮ್ದು ಡೆಲಿವರಿ ಸ್ಟೋರಿ ಹೇಳ್ರಿ ಅಂದಿದ್ದಕ್ಕೆ ಇಲ್ಲಿ ತನಕ ಬಂದು ಈಗ ಹೇಳಿದ್ದು, ಅವಾಗ ಹೇಳ್ಬೇಕಾಗಿತ್ತು ಅದನ್ನು. ನಾವು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ. ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀವಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.